ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ನಮ್ಮ ಹಲವಾರು ವಿಡಿಯೋಗಳನ್ನ ನೀವು ನೋಡಿರ್ತೀರಾ, ಆದ್ರೆ ಇವತ್ತಿನ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ನೀವೆಲ್ಲರೂ ಕೂಡ ನೋಡ್ಲೇಬೇಕಾದ ವಿಡಿಯೋ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಸದ್ಯ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಭೀತಿ ಹೆಚ್ಚಾಗಿದೆ. ಯುದ್ಧದಿಂದ ಸಾಕಷ್ಟು ಸಾವು ನೋವುಗಳು ಎದುರಾಗ್ತಿದೆ. ಹೀಗಿರುವಾಗ ಯುದ್ಧದಿಂದ ಭಾರತೀಯರಿಗೆ ಏನಾದ್ರೂ ಸಮಸ್ಯೆ ಆಗತ್ತಾ? ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, LPG, CNG ಹಾಗೂ ಚಿನ್ನ, ಬೆಳ್ಳಿ ಇದರ ಮೇಲೆ ಈ ಯುದ್ಧಗಳು ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ಹಲವಾರು ಜನ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಿದ್ದಾರೆ. ಈ ಒಂದು ವಿಚಾರ ನಮಗೆ ಗೊತ್ತಾದಾಗ ಬನ್ನಿ ಇದರ ಬಗ್ಗೆ ಯಾಕೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಬಾರ್ದು ಅಂತ ನಾವು ಮನಸ್ಸು ಮಾಡಿದಾಗ ನಮ್ಮ ಕೈಗೆ, ನಮ್ಮ ಮನಸ್ಸಿಗೆ ನೆನಪಾಗಿದ್ದು ನಿಮ್ಮೆಲ್ಲರ ಹಲವಾರು ರೀತಿಯ ವಿಡಿಯೋಗಳನ್ನ ಇವರು ನೋಡಿರ್ಬೋದು. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ ಅಂತ ನಾನು ಕೇಳ್ಪಟ್ಟೆ, ಹೌದಾ ಸರ್? ಹೌದು, ನಮ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ. ಇನ್ಫ್ಯಾಕ್ಟ್ ಫೈನಾನ್ಸ್ ರಿಲೇಟೆಡ್ ಒನ್ ಆಫ್ ದ ಲಾರ್ಜೆಸ್ಟ್ ಚಾನೆಲ್ಸ್ ಡಾಕ್ಟರ್ ಭರತ್ಚಂದ್ರ ಇನ್ಸ್ಟಿಟ್ಯೂಟ್ ಅಂತ ಇದೆ. ಹಾ. ಸೊ ಇವರ ವಿಡಿಯೋಗಳನ್ನ ನೋಡಿದಾಗ ಯಾಕೆ ಇವ್ರ ಜೊತೆ ಮಾತಾಡಬಾರ್ದು ಅಂತ ಅನಿಸ್ತು. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಇವ್ರ ಹೆಸರು ರೋಹನ್ ಭರತ್ ಚಂದ್ರ ಅಂತ ಹೇಳಿ. ಸಾಮಾಜಿಕ ಜಾಲತಾಣದಲ್ಲಿ ಇವರ ವಿಡಿಯೋಸ್ ಗಳನ್ನ ಹೆಚ್ಚಾಗಿ ನಾವು ನೋಡಿದ್ದೇವೆ. ಸೊ ಇವತ್ತು ನಮ್ ಜೊತೆ ಮಾತನಾಡ್ಲಿಕ್ಕಿದ್ದಾರೆ. ಸರ್, ಯುದ್ಧದ ಕುರಿತು ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬೇಕು. ಈಗ ಲಾಸ್ಟ್ ಒಂದು 2-3 ದಿವಸದಿಂದ ಅದೊಂದು ನ್ಯೂಸ್ ಬರ್ತಾ ಇದೆ. ಇನ್ಫ್ಯಾಕ್ಟ್ ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಅದೇ ಜಾಸ್ತಿ ಒಂದು ಇನ್ಫಾರ್ಮೇಶನ್ ಬರ್ತಾ ಇರೋದು. ಡೈರೆಕ್ಟ್ ಆಗಿ ನಮಗೆ ಇಂಡಿಯಾಕ್ಕೆ ಏನೋ ಒಂದು ಇಂಪ್ಯಾಕ್ಟ್ ಸದ್ಯಕ್ಕಿಲ್ಲ. ಅಂದ್ರೆ ಅಟ್ಲೀಸ್ಟ್ ನಮ್ಮ ಮೇಲೆ ಏನೋ ಬಾಂಬು ಮಿಸೈಲ್ ಬೀಳ್ತಾ ಇಲ್ಲ. ಅದೆಲ್ಲಾನು ಮಿಡಲ್ ಈಸ್ಟ್ ರೀಜನ್ಸು, ದುಬಾಯು, ಇರಾನು, ಆ ಮಿಡಲ್ ಈಸ್ಟ್ ಅಂತ ಏನ್ ಕರಿತೀವಿ ಅಲ್ಲಿ ಆಗ್ತಾ ಇದೆ. ಆದ್ರೆ ಅಲ್ಲಿಂದ ಬರೋ ಕೆಲವು ಪ್ರಾಡಕ್ಟ್ಸ್ ಇಂಪ್ಯಾಕ್ಟ್ ನಮಗೆ ಬೀಳುತ್ತೆ. ಅಂದ್ರೆ ಇರಾನ್ ಒನ್ ಆಫ್ ದ ಲಾರ್ಜೆಸ್ಟ್ ಆಯಿಲ್ ಸಪ್ಲೈಯರ್. ಅಲ್ಲಿ ಒಂದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಇದೆ. ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅವರಿಗೆ ಅವ್ರು ಕಂಟ್ರೋಲ್ ಮಾಡೋ ಒಂದು ಜಾಗ. ಅಲ್ಲಿಂದಾನೆ ಎಲ್ಲಾ ಶಿಪ್ಸ್ ಬೇರೆ ಬೇರೆ ಸಪ್ಲೈ ಮಾಡುತ್ತೆ. ಅದು ಗ್ಯಾಸ್ ಇರ್ಬೋದು, ಅದು ಪೆಟ್ರೋಲ್ ಅಥವಾ ಕ್ರೂಡ್ ಆಯಿಲ್ ಅಂತ ಏನ್ ಕರಿತೀವಿ. ಅದು ಈಗ ಲಾಸ್ಟ್ 2 ದಿವಸದಿಂದ ನಾವು ಕ್ಲೋಸ್ ಮಾಡಿದೀವಿ ಅಂತ ಜೋರಾಗಿ ಒಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಬೇರೆಯವರಿಗೆ ಪೆಟ್ಟು ಬೀಳುತ್ತೆ ಅಂತ ಗೊತ್ತವರಿಗೆ. ನಮ್ಮ ದೇಶಕ್ಕೆ ಮೇಜರ್ ಒಂದು ಸಪ್ಲೈ ಬರೋದು ಆ ಜಾಗದಿಂದನೇ. ಸೊ ಇದು 2-3 ದಿವಸ, 5 ದಿವಸ, ಒಂದು ವಾರ ಕ್ಲೋಸ್ ಆದ್ರೆ ಏನು ದೊಡ್ಡ ಇಂಪ್ಯಾಕ್ಟ್ ಆಗುದಿಲ್ಲ. ಇದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ಕೆಲವು ವಾರಗಳು, ಕೆಲವು ತಿಂಗಳುಗಳು, ಆವಾಗ ಡೆಫಿನೆಟ್ ಆಗಿ ಕ್ರೂಡ್ ಆಯಿಲ್ ನಮ್ಮ ದೇಶಕ್ಕೆ ಏನ್ ಬರುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬೇರೆ ಕಡೆಯಿಂದ ಬರಬೇಕು, ಈ ಜಾಗದಿಂದ ಬರ್ತಾ ಇಲ್ಲ. ದೂರದಿಂದ ಬಂದ್ರೆ ಜಾಸ್ತಿ ಕಾಸ್ಟ್, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್. ಆವಾಗ ಏನಾಗುತ್ತೆ, ಗವರ್ಮೆಂಟ್ ಫೋರ್ಸ್ಡ್ ಆಗಿ ಪೆಟ್ರೋಲ್, ಡೀಸೆಲ್ ರೇಟ್ ಅನ್ನು ಜಾಸ್ತಿ ಮಾಡಲೇಬೇಕು. ಯಾಕಂದ್ರೆ ಅವರ ಖರ್ಚು, ಅಂದ್ರೆ ಅದನ್ನ ಪರ್ಚೇಸ್ ಮಾಡೋ ಖರ್ಚೇ ಜಾಸ್ತಿ ಆಗ್ಬಿಡ್ತು. ಅದೇ ತರ ಗ್ಯಾಸಿಗೂ ಒಂದು ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಬಟ್ ಇದು ತುಂಬಾ ದಿನ ಈ ತರ ಕ್ಲೋಸ್ ಆದ್ರೆ ಮಾತ್ರ. ಸುಮಾರು ಜನ ನಾನು ನೋಡ್ತಾ ಇದ್ದೀನಿ, ಆನ್ಲೈನ್ ಅಲ್ಲೆಲ್ಲ ಹೇಳ್ತಿದ್ದಾರೆ, ಜಲ್ದಿ ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ಬಿಡಿ, ಜಲ್ದಿ ಫುಲ್ ಟ್ಯಾಂಕ್ ಮಾಡ್ಬಿಡಿ ಅಂತ. ಅಷ್ಟು ಬೇಗ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಸ್ವಲ್ಪ ವಾರಗಳು ಈ ತರ ಆದ್ರೆ ಮಾತ್ರ ಒಂದು ಚಾನ್ಸಸ್ ಇದೆ. ಬಟ್ ನನ್ನ ಪ್ರಕಾರ ಇಷ್ಟು ವಾರಗಳು ಒಂದು ಯುದ್ಧ ನಡಿಬೇಕಂದ್ರೆ ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿರ್ಬೇಕು, ಅಂದ್ರೆ ಅಥವಾ ದೊಡ್ಡ ಒಂದು ಅವರೊಂದು ಡಿಸ್ಪ್ಯೂಟ್ ನಡೆಸ್ತಾ ಇರಬೇಕು. ಇಲ್ದಾದ್ರೆ ಅಷ್ಟು ವಾರ ಒಂದು ಯುದ್ಧ ನಡೀದಿಲ್ಲ ಸಾಮಾನ್ಯವಾಗಿ ಈ ಒಂದು ಜಮಾನದಲ್ಲಿ. ಎಸ್, ಜಾಗತಿಕ ಮಟ್ಟದಲ್ಲಿ ಈ ಒಂದು ಯುದ್ಧ ನಡೀತಿದ್ರೆ ಪ್ರಧಾನಿ ಮೋದಿ ಅವರು ಶಾಂತಿ ಕಡೆಗೆ ನಡಿಬೇಕು, ಶಾಂತಿ ಸ್ಥಾಪನೆ ಆಗ್ಬೇಕು ಅಂತ ಮಾತನಾಡ್ತಿದ್ದಾರೆ. ಇದೀಗ ಪಾಕಿಸ್ತಾನ ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಪಾಕಿಸ್ತಾನ ಕೂಡ ಶಾಂತಿಯನ್ನ ಬಯಸ್ತಿದೆ. ಆದ್ರೆ ಪಾಕಿಸ್ತಾನ ಮತ್ತು ಅದರ ನೆರೆ ದೇಶಗಳ ಜೊತೆ ಯುದ್ಧ ಮಾಡ್ತಿರೋದು ಸಪರೇಟ್ ಆದ್ರೂ ಕೂಡ ಶಾಂತಿಯನ್ನ ಬಯಸ್ತಿದ್ದೇವೆ ಕೆಲವು ದೇಶಗಳು. ಹಾಗಾದ್ರೆ ಭಾರತ ಯಾರ ಜೊತೆಗೂ ಕಿರಿಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೊದಲೇದಾಗಿ ಇದೀಗ ಭಾರತ ಶಾಂತಿಯನ್ನ ಕೇಳ್ಕೊಳ್ತಿದೆ. ಭಾರತಕ್ಕೆ ಏನಾದ್ರೂ ಸಮಸ್ಯೆ ಆಗ್ಬಹುದು ಅನ್ನುವಂತಹ ಭಯ ಏನಾದ್ರೂ ಇದೆಯಾ? ಆ ನಮ್ಮ ನಮ್ಮ ಮೇಲೆ ಅವರು ಇರಾನ್ ಇಂದ ಅಟ್ಯಾಕ್ ಮಾಡೋದು ಸಾಧ್ಯತೆ ಆಲ್ಮೋಸ್ಟ್ ಝೀರೋ ಅಂತ ತಿಳ್ಕೊಬಹುದು. ಯಾಕಂದ್ರೆ ಅವರಿಗೆ ಈಗ ನೋಡಿ, ಇರಾನ್ US ಮೇಲೆ ಮಿಸೈಲ್ ಹಾಕಕ್ ಬರಲ್ಲ ಅಷ್ಟು ದೂರ. ಅವಾಗ ಏನ್ ಮಾಡ್ತಾ ಇದಾರೆ, US ಯಾವ್ದಾವ್ದು ಬೇಸ್ ಅಂತ ಇದೆ, ಮಿಲಿಟರಿ ಬೇಸ್ ಅಂತ, ಒಂದು ಏರ್ ಫೋರ್ಸ್ ಇರ್ಬೋದು, ಏರ್ ಬೇಸ್ ಅಂತ ಕರಿತೀವಿ, ಅಥವಾ ಅವರ ಶಿಪ್ಸ್ ಹತ್ರದಲ್ಲಿದೆ, ಎಲ್ಲ ದುಬೈ ರೀಜನ್ ಅಲ್ಲಿ ಇಟ್ಟಿದೆ. ದುಬೈಯು ಮತ್ತೆ ಸೌದಿ ರೀಜನ್ ಅಲ್ಲಿ ಎಲ್ಲ ಆದಷ್ಟು ಡ್ಯಾಮೇಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದಾರೆ. ಆವಾಗ ಅವ್ರನ್ನ ಡ್ಯಾಮೇಜ್ ಮಾಡಿದ್ರೆ US ಅನ್ನ ಡ್ಯಾಮೇಜ್ ಮಾಡಿದಾಗ, ಇಂಡೈರೆಕ್ಟ್ ಆಗಿ US ಅನ್ನ ಡ್ಯಾಮೇಜ್ ಮಾಡಿದಾಗ ಆಯ್ತು, ಅವ್ರ ಏರ್ಕ್ರಾಫ್ಟ್ ಅನ್ನ ಡ್ಯಾಮೇಜ್ ಮಾಡಿದಾಗ ಆಯ್ತು ಅಂತ ಪ್ರಯತ್ನ ಪಡ್ತಾ ಇದಾರೆ ಅಷ್ಟೇ. ಆಸ್ ಸಚ್ ಇರಾನ್ ಮತ್ತೆ ಇಂಡಿಯಾದಲ್ಲಿ ಏನು ದೊಡ್ಡ ಬ್ಯಾಡ್ ರಿಲೇಶನ್ಶಿಪ್ಸ್ ಅಂತ ಏನಿಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ ಆಯಿಲ್ ಬರ್ತಾ ಇದೆ, ಎಷ್ಟೋ ವರ್ಷದಿಂದ ಒಂದು ರಿಲೇಶನ್ಶಿಪ್ ಇದೆ. ಸೊ ಹಾಗೆ ಡೈರೆಕ್ಟ್ ಆಗಿ ಅವ್ರಿಗೆ ಏನು ಒಂದು ದ್ವೇಷ ಇಲ್ಲ ಇಂಡಿಯಾ ಮೇಲೆ.
ಸೊ ಏನು ಲೈಫ್ ಡೇಂಜರ್ ಅಂತ ಏನ್ ಕರಿತೀವಿ, ನಮ್ಮ ಮೇಲೆ ಏನೋ ಒಂದು ಬಾಂಬ್ ಬಿಡೋದು, ಅದು ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಅಂತ ಆಗುವಾಗ ಒಂದ್ ಸ್ವಲ್ಪ ಒಂದು 4-5 ದಿವಸ ಪ್ರಾಬ್ಲಮ್ ಆಗಿತ್ತಲ್ವಾ ನಾರ್ತ್ ಇಂಡಿಯಾದಲ್ಲಿ, ಆ ತರ ಆಗೋ ಚಾನ್ಸಸ್ ತುಂಬಾ ತುಂಬಾ ಕಮ್ಮಿ. ಓಕೆ, ಇದೀಗ ಅಮೆರಿಕದಿಂದ ಇರಾನ್ಗೆ ಬಿ ಟು ಬಾಂಬ್ಗಳು ಹೋಗ್ತಿದೆ ಅಂತ ಒಂದು ಕೇಳ್ಪಟ್ವಿ ನಾವು. ಇದೆಷ್ಟು ಡೇಂಜರ್ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ಇವರು ಅಮೆರಿಕದವರು, ನೀವು ಒಂದ್ ತಿಂಗಳ ಹಿಂದೆ ನೋಡಿದ್ರಿ, ವೆನೆಜುವೆಲಾ ಅದು ಪ್ರೆಸಿಡೆಂಟ್ ಅನ್ನ ಡೈರೆಕ್ಟ್ ಆಗಿ ಅಲ್ಲಿಂದ ಪಿಕಪ್ ಮಾಡಿ ಅವ್ರು ಬೇರೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ಸೊ ಅಮೆರಿಕದು ಏನೊಂದು ಅವ್ರದ್ದು ಒಂದು ಐಡಿಯಾ ಅಂದ್ರೆ, ಎಲ್ಲಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇದೆ ಅವರನ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡುವಾಗ ಆ ಆಯಿಲ್ ಸಪ್ಲೈ ಅನ್ನ ಕಂಟ್ರೋಲ್ ಮಾಡ್ಬೋದು ವರ್ಲ್ಡ್ಗೆ ಅಂತ ಅವ್ರಿಗೊಂದು ಆ ಒಂದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಆಕ್ಚುಲಿ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಕೆಲವರು ಎಕ್ಸ್ಪರ್ಟ್ಸ್, ಈ ಆಯಿಲ್ ಅನ್ನ ಕಂಟ್ರೋಲ್ ಮಾಡುವಾಗ ಚೈನಾಕ್ಕೆ ಪಿಟ್ ಬೀಳುತ್ತೆ. ಚೈನಾ ಮತ್ತೆ ಅಮೆರಿಕಾನೇ ಮೇನ್ ಸೂಪರ್ ಪವರ್ಸ್ ಸದ್ಯಕ್ಕೆ ವರ್ಲ್ಡ್ ಅಲ್ಲಿ. ಬೇರೆ ರಷ್ಯಾ ಅವರೆಲ್ಲ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಅಮೆರಿಕ, ಚೈನಾಕ್ಕೆ ಪ್ರಾಬ್ಲಮ್ ಕೊಟ್ರೆ ಯಾರ ಮೇಲೆ ಹೋಗ್ತಾರೆ? ಅಮೆರಿಕ ಮೇಲೆ ಹೋಗ್ತಾರೆ. ಸೊ ಆ ಒಂದು ಇದರಿಂದ ಎಲ್ಲಿ ಆಯಿಲ್ ಇದೆ ಅದನ್ನ ಕ್ಯಾಪ್ಚರ್ ಮಾಡಕ್ಕೆ, ಸ್ವಲ್ಪ ತೊಂದರೆ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ರೀಸನ್ ಅಂದ್ರೆ ಕಾರಣಗಳು ಬೇರೆ ಹೇಳ್ತಾ ಇದಾರೆ. ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಅವ್ರ ಹತ್ರ ಇದಿದೆ ಅದಿದೆ ಅಂತ ಮುಂದೆ ಅಂತ ಏನೋ ಒಂದು ರೀಸನ್ ಹೇಳ್ತಾರೆ. ಆದ್ರೆ ಹಿಂದೆಯಿಂದ ಅದು ರಿಯಲ್ ರೀಸನ್ ಇಲ್ಲದೆ ಇರ್ಬೋದು. ಈ ಬಾಂಬ್ ಎಲ್ಲ ನೋಡಿ, ಅದು ಸಿವಿಲಿಯನ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಾರ್ಮಲ್ ಸಾಮಾನ್ಯ ಜನರಿಗೆ, ಅವರಿಗೆ ಅಟ್ಯಾಕ್ ಮಾಡ್ಬೇಕಂತ ಅಮೆರಿಕಾಗೆ ಯಾವತ್ತೂ ಉದ್ದೇಶ ಇರುವುದಿಲ್ಲ. ಅವರು ಸುಮ್ಮನೆ ಒಂದ್ ಸ್ವಲ್ಪ ಭಯ ಪಡಿಸ್ಬೇಕು. ಅವಾಗ ಇರಾನು ಡಿಸ್ಕಷನ್ಗೆ ಬರ್ತಾರೆ, ಸ್ವಲ್ಪ ಏನೋ ನೆಗೋಸಿಯೇಷನ್ಗೆ ಬರ್ತಾರೆ. ನಾವು ಏನಾದ್ರೂ ಒಂದು ಜೊತೆಗೆ ಏನಾದ್ರೂ ಒಂದು ವಿ ವಿಲ್ ಡೂ ಸಮಥಿಂಗ್ ಅಂತ ಹೇಳುವಾಗ ಅಮೆರಿಕ ಒಂದು ಅಪ್ಪರ್ ಹ್ಯಾಂಡ್ ಸಿಕ್ತು ಅಂತ ಟ್ರೈ ಮಾಡ್ತಾ ಇದಾರೆ ಅಷ್ಟೇ. ಬಟ್ ಅವರು ಸಡನ್ ಆಗಿ ಯಾವ್ದೋ ಒಂದು ಸ್ಕೂಲ್ ಮೇಲೆ ಅಥವಾ ಯಾವ್ದೋ ಒಂದು ರೆಸಿಡೆನ್ಷಿಯಲ್ ಏರಿಯಾ ಮೇಲೆ ಬಾಂಬ್ ಹಾಕೋದು, ಅದು ಮಾಡೋದಿಲ್ಲ. ಮೋಸ್ಟ್ಲಿ ಇವತ್ತರೆಗೆ ಮಾಡಿಲ್ಲ ಅವರು. ಓಕೆ, ಇದರಿಂದ ಇವಾಗ ನಮಗೆ LPG ದರದ ಬಗ್ಗೆ ಅಥವಾ CNG ದರದ ಏರಿಕೆ ಆಗೋ ಚಾನ್ಸಸ್ ಏನಾದ್ರು ಇದೆಯಾ ಸರ್? ನೋಡಿ, ನಾನು ಹೇಳ್ದಾಗೆ ನೀವು ಕೆಲವು ತಿಂಗಳು ಈ ತರ ವಾರ್ ನಡೀತಾ ಇದೆ, ಅಲ್ಲಿ ಸಪ್ಲೈ ಪ್ರಾಬ್ಲಮ್ ಆಯ್ತು, ಬೇರೆ ಕಡೆ ದೂರದಿಂದ ನಾವು ಗ್ಯಾಸ್ ಅನ್ನ ಇಂಪೋರ್ಟ್ ಮಾಡ್ಬೇಕಂತಿದ್ರೆ ಆವಾಗ ಸ್ವಲ್ಪ ಅಮೌಂಟ್, ಸ್ವಲ್ಪ ಪರ್ಸೆಂಟೇಜು 5-10% ಜಾಸ್ತಿ ಆಗೋ ಚಾನ್ಸಸ್ ಇದೆ. ಬಟ್ ನನ್ನ ಪ್ರಕಾರ ಅದು ದೊಡ್ಡ ಒಂದು ಭಯ ಕೊಡಬಾರ್ದು ನಮಗೆ. ಮುಂದೆ ಈ ತರ ಆಗ್ಬೋದು, ಈಗಲೇ ನಾನು ಒಂದು ಎಕ್ಸ್ಟ್ರಾ ಸಿಲಿಂಡರ್ ಮನೇಲಿ ಇಟ್ಕೊಳ್ತೀನಿ ಅಂತ ಇರೋದು ಅಷ್ಟು ಭಯ ಪಡ್ಕೊಳ್ಳೋ ಒಂದು ವಿಷಯ ಅಲ್ಲ. ನೋಡುವ ಏನಾಗುತ್ತೆ ಅಂತ. ನಿಮಗೆ ಕಾಮನ್ ಸೆನ್ಸ್, ಯಾರಾದ್ರೂ ಈ ವಾರ್ ಕಂಟಿನ್ಯೂ ಆಗ್ತಾ ಇದ್ರೆ ಆವಾಗ ಗೊತ್ತಾಗತ್ತೆ, ಸ್ವಲ್ಪ ಒಂದು ₹5 ಒಂದು 5% ಜಾಸ್ತಿ ಆಗ್ಬೋದು. ಅಂದ್ರೆ ₹100ಗೆ ₹5 ಜಾಸ್ತಿ ಆದ್ರೆ ನನ್ನ ಪ್ರಕಾರ ಅದು ಎಷ್ಟೇ ಬಡವ ಇದ್ರು ಹೇಗೋ ಅಡ್ಜಸ್ಟ್ ಮಾಡ್ಬೋದು. ಯಾಕಂದ್ರೆ ಅದು ಕಂಟಿನ್ಯೂಸ್ ಆಗಲ್ಲ. ಮೇ ಬಿ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಗ್ಯಾಸ್ ರೇಟು ಸ್ವಲ್ಪ ಕಮ್ಮಿ ಮಾಡ್ಬೋದು ಮುಂದೆ. ಸೊ ಅಷ್ಟು ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಆಗಬಹುದು, ಬಟ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ ಸದ್ಯಕ್ಕೆ ನೋಡ್ತಾ ಇರೋ ಸಿಚುವೇಶನ್. ಎಸ್, ಇನ್ನು ಮುಖ್ಯವಾಗಿ ಒಂದು ಪಾಯಿಂಟಿಗೆ ಬರ್ತಿದ್ದೇವೆ. ಅದೇನಪ್ಪಾ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿ. ಮೊದಲೇ ಚಿನ್ನದ ಬೆಳ್ಳಿ ರೇಟ್ ಜಾಸ್ತಿ ಆಗಿತ್ತು. ಚಿನ್ನ ಅಂತೂ ಇನ್ನು ಹೈಕಲ್ಲೇ ಇದೆ. ಬೆಳ್ಳಿ ಒಂದ್ಸರ್ತಿ ಹೈಕ್ ಆಗಿ ಮತ್ತೆ ಡೌನ್ ಫಾಲ್ ಆಯ್ತು. ಸೊ ಈಗ ಚಿನ್ನ ಸ್ವಲ್ಪ ರೇಂಜ್ ಜಾಸ್ತಿ ಆಗ್ತಾ ಇದೆ. ಕಳೆದ 2-3 ದಿನದಲ್ಲಿ ಸ್ವಲ್ಪ ಡೌನ್ ಇದ್ರು ಕೂಡ ಈಗ ಚಿನ್ನದ ದರ ಮತ್ತೆ ಏರಿಕೆ ಆಗ್ತಿದೆ. ಈ ಒಂದು ದಾಳಿಯಿಂದ, ಈ ಒಂದು ಅಸ್ಥಿರತೆಯಿಂದ ಮತ್ತಷ್ಟು ಚಿನ್ನದ ದರ ಹೆಚ್ಚಾಗ್ಬೋದಾ, ಬೆಳ್ಳಿಯ ದರ ಹೆಚ್ಚಾಗ್ಬೋದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹಿಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ ಒಂಥರ ಎಕಾನಮಿ ಅಥವಾ ಗ್ಲೋಬಲ್ ಎಕಾನಮಿಯಲ್ಲಿ ಏನು ಒಂದು ಸ್ವಲ್ಪ ಟೆನ್ಷನ್ ಇದೆ, ಸ್ವಲ್ಪ ಒಂದು ಇನ್ಸ್ಟೆಬಿಲಿಟಿ ಅಂತ ಏನ್ ಕರಿತೀವಿ, ಏನಾಗತ್ತೆ ಮುಂದೆ ಅಂತ ಗೊತ್ತಿಲ್ಲ ಅಂತ ಇರುವಾಗ, ಆವಾಗ ಯಾವಾಗ್ಲೂ ಸಿಲ್ವರ್ ಸ್ವಲ್ಪ ಬೇರೆ ಇದು, ಅದರ ಗೋಲ್ಡ್ ರೇಟು ಜಾಸ್ತಿ ಆಗೋದು ನಾರ್ಮಲ್. ಯಾಕಂದ್ರೆ ಲಾಜಿಕ್ ಇಷ್ಟೇನೆ, ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ದುಡ್ಡನ್ನ ಸೇಲ್ ಮಾಡಿಕೊಂಡು ಟೆಂಪರರಿ ಆಗಿ ನಮ್ಮ ಗೋಲ್ಡು, ಈ ತರ ಪ್ರೆಷಿಯಸ್ ಮೆಟಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದು ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅಥವಾ ಈಗ ಕ್ಲೀನ್ ಆಗಿ ಕಾಣಿಸುತ್ತೆ ಮುಂದೆ ಏನ್ ಬರ್ತಾ ಇದೆ ನೆಕ್ಸ್ಟ್ ಕೆಲವು ತಿಂಗಳಿಗೆ ಅಂದ್ರೆ, ಅವಾಗ ಗೋಲ್ಡ್ ಅನ್ನು ಸೆಲ್ ಮಾಡಿ ವಾಪಸ್ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಇದು ಇವತ್ತಿದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಎಷ್ಟೋ ಮೇ ಬಿ 100 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಇದೆ ತರ. ಸೊ ಎಲ್ಲಿವರೆಗೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಎಲ್ಲಿವರೆಗೆ ಟ್ರಂಪ್ ಅವರು ಆವಾಗ ನಾನು ನಿಮ್ಮ ದೇಶದಲ್ಲಿ ಇಷ್ಟು ಇಂಪೋರ್ಟ್ ಟ್ಯಾಕ್ಸ್ ಹಾಕ್ತೀನಿ, ಟ್ಯಾರಿಫ್ ಅಂತ ಏನ್ ಕರಿತೀವಿ, ಅಥವಾ ಇಲ್ಲಿ ಏನೋ ಫೈಟಿಂಗ್ ಆಗ್ತಾ ಅಂತಿದ್ರೆ ಗೋಲ್ಡ್ ಸ್ವಲ್ಪ ಮೇಲ್ ಹೋಗೋ ಚಾನ್ಸಸ್ ಇದೆ. ಎಷ್ಟು ಮೇಲ್ ಹೋಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಗೆಸ್ ವರ್ಕೆ. ಆದ್ರೆ ಟೆಂಪ್ರರಿ ಆಗಿ ಶಾರ್ಟ್ ಟರ್ಮ್ ಅಲ್ಲಿ ಮೇಲ್ ಹೋಗೋ ಚಾನ್ಸಸ್ ಇದ್ದೇ ಇದೆ. ಯಾಕಂದ್ರೆ ಈ ಒಂದು ಕನ್ಫ್ಯೂಷನ್ ಇರೋ ಟೈಮಲ್ಲಿ
ನ್ಯಾಚುರಲ್ ಆಗಿ ಮಾರ್ಕೆಟ್ ಬೀಳುತ್ತೆ. ಇನ್ಫ್ಯಾಕ್ಟ್ ನಿನ್ನೆನೂ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತು, ನಾಳೆನೂ, ಇವತ್ತು ರಜೆ ಇದೆ, ನಾಳೆ ಮಾರ್ಕೆಟ್ ಓಪನ್ ಆಗೋದು ಬೀಳೋ ಒಂದು ಸಂಕೇತ ಆಲ್ರೆಡಿ ಇದೆ. ಗೋಲ್ಡ್ ಇನ್ನೂ ಸ್ವಲ್ಪ ಮೇಲೆ ಹೋಗೋ ಚಾನ್ಸಸ್ ಇದೆ. ಎಷ್ಟು ದಿನ ಮೇಲೆ ಹೋಗುತ್ತೆ, ಇನ್ನು ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಗುತ್ತೆ ನೋಡ್ಬೇಕಾಗತ್ತೆ, ಯಾರಿಗೂ ಹೇಳಿಕ್ ಬರೋದಿಲ್ಲ. ಎಸ್. ಇದ್ರ ಜೊತೆಗೆ ಉಳಿದ ಲೋಹಗಳು, ಈಗ ಸ್ಟೀಲ್ ಆಗಿರ್ಬೋದು, ಕಂಚಾಗಿರ್ಬೋದು, ಇದ್ರ ಬಗ್ಗೆ ನಿಮ್ಮ ಐಡಿಯಾ ಏನು? ನೋಡಿ, ಇದ್ರದ್ದು ಈ ತರ ನೀವ್ ಹೇಳ ಸ್ಟೀಲು, ಕಾಪರು, ಅಲ್ಯೂಮಿನಿಯಂ ಈ ತರದಲ್ಲ, ಅದಕ್ಕೆ ಅದರದೇ ಆದ ಒಂದು ಸೈಕಲ್ ಇದೆ. ಕೆಲವು ಟೈಮಲ್ಲಿ ಅದು ತುಂಬಾ ಹೈ ಇರುತ್ತೆ, ಮತ್ತೆ ಕೆಲವು ಟೈಮಲ್ಲಿ ತುಂಬಾ ಲೋ ಪ್ರೈಸ್ ಬರುತ್ತೆ. ಅದಕ್ಕೊಂದು ಸೈಕಲ್ ಅಂತ ಕರಿತೀವಿ, ಎಕನಾಮಿಕ್ ಸೈಕಲ್ ಅಂತ ಇದೆ. ಸೊ ಆ ಸ್ಟೀಲು ಸಿಮೆಂಟು ಅದು ಒಂದು ಆಲ್ರೆಡಿ ಸೈಕಲ್ ಅಲ್ಲಿ ಅಪ್ಪಿದೆ. ಸೊ ಅದು ಪ್ರಶ್ನೆ ಏನಂದ್ರೆ ಯಾವಾಗ ಸ್ವಲ್ಪ ಕರೆಕ್ಷನ್ ಅಂತ ಕರಿತೀವಿ, ಅದು ಯಾವಾಗ ಸ್ವಲ್ಪ ಸ್ಲೋ ಆಗಿ ಬೀಳತ್ತೆ ಅಂತ ನೋಡ್ಬೇಕಾಗುತ್ತೆ. ಸೇಮ್ ಥಿಂಗ್ ವಿತ್ ಸಿಲ್ವರು, ಆ ಸೈಕಲ್ ಸದ್ಯಕ್ಕೆ ಮೇಲೆ ಇದೆ. ಇದನ್ನ ನಮ್ಮ ಸಜೆಷನ್ ಏನ್ ಹೇಳ್ತೀವಿ ಅಂದ್ರೆ, ಎಸ್ಪೆಷಲಿ ಹೂಡಿಕೆದಾರರಿಗೆ, ನೀವು ಇದನ್ನ ಟ್ರೇಡಿಂಗ್ ತರ ಮಾಡ್ಕೋಕ್ ಹೋಗ್ಬೇಡಿ. ಎಸ್ಪೆಷಲಿ ನಾನು ಈಗ ತಗೊಳ್ತೀನಿ, ನಾನು ಇನ್ನೂ ಅದ್ರ ಡಬಲ್ ಆಗ್ತದಂತ ಕಾಯ್ತಾ ಇದ್ರೆ ಚಾನ್ಸಸ್ ಕಮ್ಮಿ ಇದೆ. ಇನ್ಫ್ಯಾಕ್ಟ್ ಏನಾದ್ರೂ ನಿಮಗೆ ಬಿದ್ರೆ ನಿಮಗೆ ಮತ್ತೆ ಲಾಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಟೋಟಲ್ ಪರ್ಸೆಂಟೇಜ್ ಅಲ್ಲಿ ಸ್ವಲ್ಪ ಅಮೌಂಟ್ ಇದ್ರಲ್ಲಿ ಹಾಕಿದ್ರೆ ಪರವಾಗಿಲ್ಲ, ನಾನು ಸುಮಾರು ವರ್ಷ ಇಟ್ಕೊಳ್ತೀನಿ ಅಂತಿದ್ರೆ ಅದು ಬೇರೆ ವಿಚಾರ. ಸುಮಾರು ಜನ ಏನ್ ಮಾಡ್ತಾರೆ, ನನಗೆ 1 ತಿಂಗಳು ಮಾತ್ರ ಇಟ್ಕೊಳ್ತೀನಿ ಅಂತೆ, 1 ತಿಂಗಳು ಇಟ್ಕೊಳ್ತೀನಿ, 1 ತಿಂಗಳು ಆದ್ಮೇಲೆ ನಾನು ತೆಗಿತೀನಿ ಅಂತಿದ್ರೆ, ಅವಾಗ ನಿಮ್ಮ ಬ್ಯಾಡ್ ಲಕ್ಕಿಗೆ 1 ತಿಂಗಳು ಟೈಮಲ್ಲಿ ಅದು ಏನಾದ್ರು ಬಿದ್ರೆ ಮತ್ತೆ ನಿಮಗೆ ಆ ದುಡ್ಡು ಬೇಕೇ ಬೇಕಾಗತ್ತೆ, ಲಾಸ್ ಅಲ್ಲಿ ತಗೋಬೇಕಾಗತ್ತೆ ಆ ದುಡ್ಡನ್ನ. ಸೊ ನಾವೇನ್ ಹೇಳ್ತೀವಿ, ಎಲ್ಲನೂ ಒಂದು ಲಿಮಿಟ್ ಅಲ್ಲಿ ಮಾಡಿ. ಎಲ್ಲಾ ದುಡ್ಡನ್ನು ಒಂದೇ ಜಾಗದಲ್ಲಿ ಹಾಕುದಲ್ಲ. ನಾನು ಎಲ್ಲಾನು ಸದ್ಯಕ್ಕೆಲ್ಲ ಗೋಲ್ಡ್ ಮೇಲೆ ಹೋಗ್ತಾ ಅಂತ ಗೋಲ್ಡ್ ಅಲ್ಲಿ ಹಾಕ್ಬಿಡುದು ಫುಲ್ಲು, ಅಥವಾ ಮಾರ್ಕೆಟ್ ಅಲ್ಲಿ ಹಾಕೋದು, ಮಾರ್ಕೆಟ್ ಚೆನ್ನಾಗಿ ಮೇಲೆ ಹೋಗ್ತಾ ಇರೋ ಟೈಮಲ್ಲಿ ಡೈವರ್ಸಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅದು ಮಾಡ್ತಾ ಹೋಗ್ಬೇಕು. ಎಸ್ಪೆಷಲಿ ಕಮಾಡಿಟೀಸ್ ಟ್ರೇಡಿಂಗ್ ಅಂತ ಏನ್ ಕರಿತೀವಿ, ಕಮಾಡಿಟೀಸ್ ಟ್ರೇಡಿಂಗ್ ಅಂತ ಸುಮಾರು ಜನ ಮಾಡ್ತಾರೆ, ಅದು ತುಂಬಾ ಡೇಂಜರಸ್. ನಿಮ್ಮ ಹತ್ರ ತುಂಬಾ ದುಡ್ಡು ಇದ್ದು, ತುಂಬಾ ರಿಸ್ಕ್ ಅಪಿಟೈಟ್, ನಾನು ರಿಸ್ಕ್ ತಗೋಬಹುದು, ಲಾಸ್ ಆದ್ರೂ ನನಗೆ ತಡ್ಕೋಬಹುದು ಅಂತಿದ್ರೆ ಮಾತ್ರ ಮಾಡಿ. ಇಲ್ಲದ್ರೆ ಸಿಂಪಲ್ ಆಗಿ ನಾವು ನಮಗೆ ಗೊತ್ತಿರೋದು ಏನೋ ಅದನ್ನ ಚೆನ್ನಾಗಿ ಮಾಡಿದ್ರು ನಾವು ಒಂದು ಲೆವೆಲ್ಗೆ ನಮ್ಮ ದುಡ್ಡನ್ನ ಸರಿಯಾಗಿ ನೋಡ್ಕೊಂಡಾಗ ಆಗುತ್ತೆ. ಎಸ್ ಸರ್, ಇದಿಷ್ಟು ನಮ್ಮ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿತ್ತು. ಸದ್ಯ ಜನರಿಗೆ ಇದ್ರ ಬಗ್ಗೆ ಕ್ಯೂರಿಯಸ್ ಇತ್ತು, ಏನಾಗ್ಬೋದಪ್ಪ, ಮನೆಯಲ್ಲಿ ಕಾರ್ಯಕ್ರಮ ಇದೆ, ಮಗಳ ಮದ್ವೆ, ಮಗನ ಮದ್ವೆ, ಇದ್ರ ಬಗ್ಗೆ ಎಲ್ಲ ಜನ ಹೆಚ್ಚಾಗಿ ಯೋಚನೆ ಮಾಡ್ತಾ, ಚಿನ್ನ ಖರೀದಿಸೋದು ಹೇಗಪ್ಪ, ಈಗ ಬೇರೆ ಯುದ್ಧ ಆಗ್ತಿದೆ, ಇದರಿಂದ ಮತ್ತೇನಾದ್ರೂ ರೇಟ್ ಜಾಸ್ತಿ ಆಗ್ಬೋದಾ ಅಂತ ಹಲವಾರು ರೀತಿಯ ಪ್ರಶ್ನೆಗಳಿತ್ತು. ಇವಾಗ ಈ ಒಂದು ವಿಡಿಯೋದಿಂದ ಒಂದು ರೀತಿಯ ಒಂದು ಭಯ ಮುಕ್ತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಚಿನ್ನ ದರ ಹೆಚ್ಚಾಗಬೇಕಾದ್ರೆ ಸಾಮಾನ್ಯ ಜನರಿಗೆ ಭಯ ಆಗೋಗ್ತಿತ್ತು, ಈ ಹೆಂಗಪ್ಪ ಖರೀದಿ ಮಾಡೋದು ಅಂತ. ಸೊ ಈ ಒಂದು ವಿಡಿಯೋ ತುಂಬಾನೇ ಇಂಫಾರ್ಮೇಟಿವ್ ಆಗಿದೆ ಅಂತ ಹೇಳ್ತಾ, ಸರ್ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಮುಂದಿನ ಏನಾದ್ರೂ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂತ ಆದ್ರೆ ನಿಮ್ಮ ಮಾಹಿತಿನ ಪಡ್ಕೊಳ್ತೇವೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.